ಬೈರಪಲ್ಲಿ ಸಮೀಪ ಯುವಕನ ಮೇಲೆ ಹಲ್ಲೆ, 3 ಲಕ್ಷ ನಗದು ಕಸಿದುಕೊಂಡಿರುವ ಆರೋಪ, ಇಬ್ಬರಿಗೆ ಗಾಯ. ತಾಲೂಕಿನ ಬೈರಪಲ್ಲಿ ಸಮೀಪ ಟೈಲ್ಸ್ ಖರೀದಿಗೆ ತೆರಳಿದ್ದ ಯುವಕನ ಮೇಲೆ ಹಲ್ಲೆ ನಡೆಸಿ 3 ಲಕ್ಷ ನಗದು ಕಸಿದುಕೊಂಡಿರುವ ಆರೋಪ ಕೇಳಿಬಂದಿದೆ. ಘಟನೆಯಲ್ಲಿ ಇಬ್ಬರು ಗಾಯಗೊಂಡಿದ್ದು, ಶ್ರೀನಿವಾಸಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಗಾಯಾಳು ವಿಶಾಲ್ ನೀಡಿರುವ ಮಾಹಿತಿಯ ಪ್ರಕಾರ ಸಂಜೆ ಸುಮಾರು 4:15ರಿಂದ 5 ಗಂಟೆಯ ನಡುವೆ ಬೈರಪಲ್ಲಿ ಸಮೀಪದ ಟೈಲ್ಸ್ ಅಂಗಡಿಗೆ ತೆರಳಿದ್ದ ವೇಳೆ ದಿನೇಶ್ ರೆಡ್ಡಿ, ರೋಣೂರು ಅಭಿ ಸೇರಿದಂತೆ ಮೂವರು ತನ್ನ ಮೇಲೆ ಹಲ್ಲೆ ನಡೆಸಿ ತನ್ನ ಬಳಿ ಇದ್ದ 3 ಲಕ್ಷ ನಗದನ್ನ ಕಸಿದುಕೊಂಡು ಪರಾರಿಯಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ. ಘಟನೆಯ ಬಳಿಕ ವಿಶಾಲ್ ತನ್ನ ಚಿಕ್ಕಪ್ಪ ಲಕ್ಷ್ಮಣ್ ರೆಡ್ಡಿಗೆ ಕರೆ ಮಾಡಿ ವಿಷಯವನ್ನ ತಿಳಿಸಿದ್ದಾನೆ. ಸುಮಾರು 20 ನಿಮಿಷಗಳ ನಂತರ ಸ್ಥಳಕ್ಕೆ ಬಂದ ಲಕ್ಷ್ಮಣ್ ರೆಡ್ಡಿ ಆರೋಪಿಗಳನ್ನ ಪ್ರಶ್ನಿಸಿದಾಗ ದಿನೇಶ್ ರೆಡ್ಡಿ, ರೋಣೂರು ಅಭಿ ಹಾಗೂ ಅವರೊಂದಿಗೆ ಇದ್ದ ಇತರರು 9 ಚಾಕುವಿನಿಂದ ಹಲ್ಲೆ ನಡೆಸಿದ್ದಾರೆ ಎಂದು ಲಕ್ಷ್ಮಣ್ ರೆಡ್ಡಿ ಆರೋಪಿಸಿದ್ದಾರೆ. ಈ ಹಲ್ಲೆಯಲ್ಲಿ ಲಕ್ಷ್ಮಣ್ ರೆಡ್ಡಿ ಹಾಗೂ ವಿಶಾಲ್ ಇಬ್ಬರು ಗಾಯಗೊಂಡಿದ್ದಾರೆ. ಲಕ್ಷ್ಮಣ್ ರೆಡ್ಡಿರವರ ಪ್ರಕಾರ ದಿನೇಶ್ ರೆಡ್ಡಿರವರೊಂದಿಗೆ ಜಮೀನು ವಿವಾದ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿದ್ದು, ಈ ಹಿಂದಿನಿಂದಲೂ ವೈಮನಸ್ಸು ಇದೆ. ಅಲ್ಲದೆ ರಾಜಕೀಯ ಭಿನ್ನಾಭಿಪ್ರಾಯವೂ ಘಟನೆಗೆ ಕಾರಣವಾಗಿರಬಹುದು ಎಂದು ಅವರು ಆರೋಪಿಸಿದ್ದಾರೆ. ಘಟನೆ ಸಂಬಂಧ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಪ್ರಕರಣದ ಸತ್ಯಾಸತ್ಯತೆ ಹಾಗೂ ಆರೋಪಗಳ ನಿಖರ ಮಾಹಿತಿ ಪೊಲೀಸ್ ತನಿಖೆ ಪೂರ್ಣಗೊಂಡ ಬಳಿಕವೇ ಸ್ಪಷ್ಟವಾಗಲಿದೆ. ನನ್ನ ಹೆಸರು ಬಂದು ಲಕ್ಷ್ಮಣ್ ರೆಡ್ಡಿ ಅಂತ. ಈ ಬೈರಪಲ್ಲಿ ಹತ್ರ ನಮ್ಮ ಮನೆಯ ಮಗ ವಿಶಾಲ್ ಅಂತ ಟೈಲ್ಸ್ ತಗೊಳ್ಳೋಕ್ಕೆ ಹೋಗಿದ್ದ ಸಾಯಂಕಾಲ 4:15. ಆದ ಮೇಲೆ ನಮ್ಮೂರು ದಿನೇಶ್ ರೆಡ್ಡಿ ಅಂತ ಮತ್ತು ಅದ್ರ ಜೊತೆಯಲ್ಲಿ 9 ಜನ ರೋಣೂರು ಕಡೆಯವರು, ರೋಣೂರು ದಿನೇಶ್ ಅಂತ ಅಭಿ ಅಂತ ಅವನು ಮತ್ತು ಅವ್ರ ಗ್ಯಾಂಗ್ ಬಂದು ನಮ್ಮ ಹುಡುಗನ ಮೇಲೆ ಅಟ್ಯಾಕ್ ಮಾಡಿ ಹೊಡೆದು ಆ ಟೈಲ್ಸ್ ಅಂಗಡಿ ಮುಂದೆನೇ ಕಳಿಸಿ 3 ಲಕ್ಷ ಕಾಸು ಕಿತ್ಕೊಂಡು ಹೋಗಿದ್ರು. ಮತ್ತು ಆ ಕಡೆಯೇ ಇದು ಮಾಡಿಕೊಂಡು ಹಾಕ್ಕೊಂಡು ಇದ್ದರು. ನಮ್ಮ ಹುಡುಗ ಫೋನ್ ಮಾಡಿದ, ಬಂದಿದೆ, ನಾನು ಯಾರ ಬಂದಿಲ್ಲ, ನಿಮಗೂ ನಮಗೇನು ಸಂಬಂಧ ಅಂತ ಕೇಳಿದ್ದಕ್ಕೆ ನಮ್ಮ ಮೇಲೂ ಚಾಕುಗಳಿಂದ ಹಾಕಿ ದನ್ನಿಗಳಿಂದ ಹೊಡೆದು ಚಾಕಲ್ಲಿ ಅವನು ದಿನೇಶ್, ನಮ್ಮೂರು ದಿನೇಶ್ ಅವನು ಚಾಕಲ್ಲಿ ಹಾಕಿದ ಕತ್ತು ತಪ್ಪಿಸ್ಕೊಂಡು ಇದು ಮಾಡಿದ್ದಕ್ಕೆ ಬದ್ದಿದ್ದಕ್ಕೆ ಕಿವಿ ಕಟ್ಟಾಗಿದೆ. ಮತ್ತು ಇವನು ಅಭಿ ಅಂತ ಬಂದು ದೊಣ್ಣೆಯಿಂದ ಕೈಗೆ ಹಾಕಿ ಇದು ಮಾಡಿ 9 ಜನ ಏಕಾಏಕಿ ನಮ್ಮ ಮೇಲೆ ಬಂದು ದೌರ್ಜನ್ಯ ಮಾಡಿದ್ದಾರೆ. ಏನಾದ್ರು ಹಳೆ ದ್ವೇಷ ಇತ್ತು ನಿಮ್ಮ ಮೇಲೆ? ಹಳೆ ದ್ವೇಷ ಅಂದರೆ ದಿನೇಶ್ ರೆಡ್ಡಿ ಅವ್ರಿಗೂ ನಮಗೂ ಜಮೀನು ತಕರಾರಿದೆ. ಮತ್ತು ಅವ್ರು ಬಂದು ಕಾಂಗ್ರೆಸ್ಸು, ನಾವು ಬಂದು JDS. ನಮ್ಮೂರಲ್ಲಿ ಜನರಲ್ ಕ್ಯಾಂಡಿಡೇಟ್ ಬಂದಿದೆ, ಹಾಕಿದ್ರೆ ಸಾಯಿಸ್ತೀವಿ ಅಂತ ಇದು ದೌರ್ಜನ್ಯ ಮಾಡಿಕೊಂಡು ಈ ಥರ ಇದು ಮಾಡ್ಕೊಂಡು ಬಿಹೇವ್ ಮಾಡ್ತಿದ್ದಾರೆ. ಏನು ನಿಮ್ಗೆ ಹಳೆ ದ್ವೇಷ ಏನು? ನಮ್ಮದು ಅವ್ರದ್ದು ಜಮೀನು ವ್ಯವಹಾರಗಳು ಕೋರ್ಟಲ್ಲಿದ್ದಾವೆ. ಈ ಹಿಂದೆ ದೊಡ್ಡಕೊಳ್ಳ ಇದ್ದಾಗ ಕೇಸ್ಗಳಾಗಿತ್ತು, ಅವರನ್ನು ಬಂದು ಇದು ಮಾಡಿ ರಾಜಿ ಮಾಡಿ ಕಳಿಸಿದ್ರು. ಕೋರ್ಟಲ್ಲಿ ಯಾರು ಪರ ಆದರೆ ಅವ್ರು ಇದು ಮಾಡಿಕೊಂಡ್ರೆ ಅವ್ರ ತನಕ ನೀವು ಯಾರು ಇದು ಮಾಡಬಾರ್ದು ಅಂತ ಹೇಳಿ ಹೆಚ್ಚಿಗೆ ಕೊಟ್ಟು ಕಳಿಸಿದ್ರು. ಇವತ್ತು ಬಂದು ಮತ್ತೆ ನಮ್ಮನ್ನು ನ್ಯಾಮರಿಸಿ ಈ ಥರ ಮಾಡಿದ್ರು. ಈ ರೋಣೂರು ಅಭಿಯಾನವ್ರು ಏನಾಗಬೇಕು? ಅವ್ರಿಗೂ ನಮ್ಮದು ಸಂಬಂಧ ಇಲ್ಲ. ದಿನೇಶ್ ಅವರು ನಮ್ಮ ದೊಡ್ಡಪ್ಪನ ಮೊಮ್ಮಗ. ನನ್ನ ಹೆಸರು ವಿಶಾಲ್ ಅಂತ. ಲಕ್ಷ್ಮಣ್ ರೆಡ್ಡಿ ನಮ್ಮ ಚಿಕ್ಕಪ್ಪ ಆಗಬೇಕು. ನಾನು ಟೈಲ್ಸ್ ತಗೊಳಕ್ಕೆ 4:15-5 ಗಂಟೆ ಟೈಮಲ್ಲಿ ಬೈರಪಲ್ಲಿ ಹತ್ರ ಇರೋ ಶಾಪ್ಗೆ ಹೋಗಿದ್ದೆ. ನಾನು ಟೈಲ್ಸ್ ನೋಡಿಕೊಂಡು ಆಚೆ ಕಡೆಗೆ ಬರೋವಾಗ ನನ್ನ ಹತ್ರ 3 ಲಕ್ಷ ರೂಪಾಯಿ ದುಡ್ಡು ಕಿತ್ಕೊಂಡು ನನ್ನನ್ನು ಹೊಡೆದು ಹೊರಟೋದ್ರು, ಮೂವ್ ಆಗೋದ್ರು. ಯಾರು ಹೊಡೆದಿದ್ದು? ದಿನೇಶ್ ಅಂತ, ಅಭಿ ಅಂತ ಹೊಡೆದು ಮುಂದೆ ಹೊರಟೋದ್ರು. ಮತ್ತು ನಾನು ನಮ್ಮ ಚಿಕ್ಕಪ್ಪಗೆ ಫೋನ್ ಮಾಡಿದೆ. ಅವರು ಟೈಲ್ಸ್ ಅಂಗಡಿಯವರೆಲ್ಲ ಅವ್ರನ್ನ ಅಡ್ಡ ಹಾಕ್ತಾಯಿದ್ರು. ನಮ್ಮ ಚಿಕ್ಕಪ್ಪ ಒಂದು 20 ನಿಮಿಷ ಟೈಮಲ್ಲಿ ಬಂದರು. ನಾವು ಮತ್ತೆ ಹೋಗಿ ಕೇಳಿದ್ದಕ್ಕೆ ಚಾಕುವಲ್ಲಿ ದಾಳಿ ಮಾಡಿದ್ದಾರೆ ಅಷ್ಟೇ. ಪೊಲೀಸ್ ಕೇಸ್ ಏನಾದ್ರು ಕೊಟ್ಟಿದ್ದೀರಾ? ಹಾಂ, ಕೊಡಬೇಕು.